ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯ 29 ಮತ್ತು 30ನೇ ಕಂತಿನ ಹಣ ಬಿಡುಗಡೆ, ಅದರ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಹತ್ರದವರಿಗೂ ಇದನ್ನು ಶೇರ್ ಮಾಡಿ. ಒಂದು ಇಂಪಾರ್ಟೆಂಟ್ ಮಹತ್ವವಾದ ಒಂದು ಮಾಹಿತಿ ಇದು ಎಲ್ರಿಗೂ ನೀವು ಶೇರ್ ಮಾಡುವ ಮೂಲಕ ಸರ್ಕಾರದಿಂದ ಕೊಡುವಂತಹ ಒಂದು ಯೋಜನೆಯು ಎಲ್ರಿಗೂ ಕೂಡ ಕೈ ತಲುಪುವಂತೆ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ಈ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಶೇರ್ ಮಾಡಿ. ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ, ಬಿಗಿನಿಂಗಿಂದ ಎಂಡ್ ತನಕ ಸ್ಕಿಪ್ ಮಾಡಿ ನೋಡಬೇಡಿ. ಇದರಿಂದ ನಿಮಗೆ ಡೌಟ್ಸ್ಗಳು ಹೆಚ್ಚಾಗುತ್ತೆ ಹೊರತು ನಿಮಗೆ ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುವುದಿಲ್ಲ. ಏಪ್ರಿಲ್ 6ನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಅಮೌಂಟ್ ಎಲ್ಲ ಫಲಾನುಭವಿಗಳ ಅಕೌಂಟಿಗೂ ಕೂಡ ಬಂದಿದೆ. 28ನೇ ಕಂತು 3ನೇ ಹಂತದಲ್ಲಿ ಬಿಡುಗಡೆಯಾಗುವಾಗಲೇ 29ನೇ ಕಂತು ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ಅಂತ ಹೇಳಿದರೆ ಒಂದು 40ರಿಂದ 50% ಜನರಿಗೆ ಮೊದಲ ಹಂತದಲ್ಲೇ ಬಿಡುಗಡೆಯಾಗಿದೆ. ಅದಾದ ನಂತರ 2ನೇ ಹಂತದಲ್ಲಿಯೂ ಕೂಡ ಬಿಡುಗಡೆ 29ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿ ಒಂದು 80% ಜನರಿಗೆ ಈಗ ಆಲ್ರೆಡಿ 2,000 ಹಣ ಖಾತೆಗೆ ಬಂದಾಗಿದೆ. ಎಲ್ಲ ಫಲಾನುಭವಿಗಳು ಕೂಡ ಗೃಹಲಕ್ಷ್ಮಿಯ 29ನೇ ಕಂತನ್ನು ಪಡ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ. ಒಂದು ವೇಳೆ ನಿಮ್ಮ ಜಿಲ್ಲೆಯಲ್ಲಿ ಯಾರಿಗಾದರೂ 29ನೇ ಕಂತಿನ ಹಣ ಬರದಿದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಅದು ಕಮೆಂಟ್ ಬಾಕ್ಸ್ ಕೆಲವರಿಗೆ ಕಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನೀವು ಕೆಳಗಡೆ, ನೀವು ವಿಡಿಯೋದ ಕೆಳಗಡೆ ಕಮೆಂಟ್ ಅಂತ ಬಾಕ್ಸ್ ಇದೆ, ನೀವು ಅಲ್ಲೇ ಟೈಪ್ ಮಾಡಿದರೆ ಆಯಿತು. ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮಗೆ 29ನೇ ಕಂತಿನ ಹಣ ಬಂದಿಲ್ಲದಿದ್ದರೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನೀವು ಕಮೆಂಟನ್ನು ಸೆಂಡ್ ಮಾಡಿದರೆ ಆಯಿತು. ಅಂದರೆ ಅದರ ಬಗ್ಗೆ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳುವಂತಹ ನಿಖರವಾದ ಮಾಹಿತಿ ಕೂಡ ಅದರಲ್ಲಿ ಸಿಗುತ್ತೆ. ಇನ್ನು ಈಗಾಗಲೇ 80% ಜನರು 2,000 ಹಣವನ್ನು ಪಡ್ಕೊಂಡಾಗಿದೆ, 29ನೇ ಕಂತಿನ ಹಣ. ಇನ್ನು 20% ಜನರಿಗೆ ಮಾತ್ರ ಬಾಕಿ ಇರುವಂಥದ್ದು. ಅದು 3ನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ. ಮೊದಲನೇ ಹಂತದಲ್ಲಿ 30ರಿಂದ 40% ಜನರಿಗೆ ಬಿಡುಗಡೆ ಆದರೆ 2ನೇ ಹಂತದಲ್ಲಿ 80ರಿಂದ 90% ಜನ ಅಷ್ಟು ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಒಂದು ವೇಳೆ ಒಂದು 10% ಜನರಿಗೆ 3ನೇ ಹಂತದಲ್ಲಿ ಬಾಕಿಯಾಗುತ್ತೆ. ಅದನ್ನು ಆವಾಗಲೇ ಬಿಡುಗಡೆ 3ನೇ ಹಂತ ಬಿಡುಗಡೆ ಮಾಡುವಾಗಲೇ 30ನೇ ಕಂತಿನ ಹಣ ಕೂಡ ಮೊದಲ ಹಂತದಲ್ಲಿಯೂ ಕೂಡ ಬಿಡುಗಡೆಯಾಗುತ್ತೆ. ಸೊ ಇವಾಗ 80% ಜನರಿಗೆ ಅಂದರೆ ಒಂದು 20 ಲಕ್ಷ ಜನರಿಗೆ ಹಣ ಬರಲಿಕ್ಕೆ ಬಾಕಿ ಇರುವಂಥದ್ದು. ಉಳಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬಂದಿದೆ. ಒಂದು ವೇಳೆ ನಿಮಗೆ ಯಾರಿಗಾದರೂ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲದಿದ್ದರೆ ದಯವಿಟ್ಟು ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಲಿಂಕಲ್ಲಿ ನೀವು ಓಪನ್ ಮಾಡಿ, ಅಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದರೆ ನಿಮಗೆ ಯಾವ ಕಂತಿನ ಹಣ ಬಂದಿರುವುದು ಕೂಡ ಸ್ಪಷ್ಟವಾಗಿ ನಿಮಗೆ ತಿಳಿಯುತ್ತೆ. ಇಲ್ಲ ಅಂತ ಹೇಳಿದರೆ ನಿಮ್ಮ ಈ KYC ನಿಮ್ಮದು ಡಾಕ್ಯುಮೆಂಟ್, ನಿಮ್ಮದು ಯಾವುದು ಬ್ಯಾಂಕಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ನಿಮಗೆ ಹಣ ಬರುವುದಿಲ್ಲ. ಆದರೆ ನೀವು ಯಾವುದೇ SMS ಬಂದಿಲ್ಲ ಅಂತ ಹೇಳಿ ನೀವು ಅಮೌಂಟ್ ಬಂದಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಯಾಕೆಂತ ಹೇಳಿದರೆ SMS ಬರದಿದ್ದರೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ನಿಮ್ಮ ಅಕೌಂಟ್ ಮೊದಲಿನ ಎಲ್ಲ ಕಂತುಗಳು ನಿಮಗೆ ಬಂದಿದ್ದರೆ ನಿಮಗೆ 29ನೇ ಕಂತು ಕೂಡ 100% ಬರುತ್ತೆ. ಬರದಿದ್ದರೆ ಕೂಡ ನೀವು ನಿಮ್ಮ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಬಂದಿರುತ್ತೆ. ನಿಮ್ಮ ಪಾಸ್ಬುಕ್ಕನ್ನು ಚೆಕ್ ಮಾಡಿ ಬಂದಿರುತ್ತೆ. ಒಂದು ವೇಳೆ ಬಂದಿಲ್ಲ, ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಆದರೂ ಬಂದಿಲ್ಲ ಅಂತ ಹೇಳಿದರೆ ನೀವು ಶಿಶು ಮತ್ತು ಕಲ್ಯಾಣ ಇಲಾಖೆ ಆಫೀಸ್ ನಿಮ್ಮ ಹತ್ತಿರ ಇದ್ದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅವರು ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ನೀಡ್ತಾರೆ. ಒಂದು ವೇಳೆ ತಪ್ಪಿದರೆ ಅದನ್ನು ಸರಿ ಮಾಡಿಸಿ ಕೂಡ ಕೊಡ್ತಾರೆ. ಇಲ್ಲಂತ ಹೇಳಿದರೆ ನಿಮ್ಮ ಹತ್ತಿರದ ಅಂಗನವಾಡಿ ಸಹಾಯಕಿಯರು ಏನಿದ್ದಾರೆ ಅವರಲ್ಲಿ ಹೋಗಿ ನೀವು ಹೇಳಿದ್ರು ಕೂಡ ಅವರು ಕೂಡ ಇದನ್ನು ಸರಿಪಡಿಸಿ ಕೊಡ್ತಾರೆ. ಇನ್ನೇನು 10% ಅಂದರೆ 10ರಿಂದ 20% ಜನರಿಗೆ ಹಣ ಬಾರದೇ ಇರುವಂತಹ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಮುಂದಿನ 2ರಿಂದ 3 ದಿನಗಳ ಒಳಗಾಗಿ ಅಂದರೆ ಸೋಮವಾರ ಅಥವಾ ಮಂಗಳವಾರದ ಒಳಗೆ ಹಣ ಪಾವತಿಯಾಗಲಿದೆ ಎಂದು ಕೂಡ CM ಸಿದ್ದರಾಮಯ್ಯನವರು ಕೂಡ ತಿಳಿಸಿದರು. ಈಗ ಬಾಕಿ ಯಾರಿಗೆಲ್ಲ ಉಳಿದಿದೆ ಅವರಿಗೂ ಕೂಡ ಮಂಗಳವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ ಪುನಃ ಹಾಕ್ತಾರೆ. ಆದಿತ್ಯವಾರ ಒಂದು
ಅದು ಆಲ್ರೆಡಿ ನಿಮಗೆ DBTಯಲ್ಲಿ ಪುಷ್ ಮಾಡಿದರೆ ನಿಮಗೆ ಅದು ಬ್ಯಾಂಕಿಂಗ್ ಅವರ್ಸೇ ಬೇಕಾಗಿಲ್ಲ, ನಿಮಗೆ ಬಂದಿರುತ್ತೆ. ಬಟ್ ಒಂದು ವೇಳೆ ನಿಮಗೆ ಬರದಿದ್ದರೂ ಕೂಡ ಅದು ಸೋಮವಾರ ಮತ್ತು ಮಂಗಳವಾರ ಈ 2 ದಿವಸದ ಒಳಗೆ ಯಾರು ಬಾಕಿ ಉಳಿದಿದ್ದೀರಾ ಅಂತಹ ಎಲ್ಲ 10-20% ಜನರಿಗೂ ಕೂಡ ಅದು ಪಾವತಿಯಾಗಲಿದೆ ಅಂತ ಹೇಳಿ ಕೂಡ ಅವರು ಖುದ್ದಾಗಿ ಹೇಳಿದ್ದಾರೆ. ಅಂದ ಮೇಲೆ ನಿಮಗೆಲ್ರಿಗೂ 29ನೇ ಕಂತಿನ ಹಣ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟಿಗೂ ಕೂಡ ಬರುತ್ತೆ. ಇನ್ನು 30ನೇ ಕಂತಿನ ಹಣವನ್ನು ನಿರೀಕ್ಷಿತ ದಿನಾಂಕ ನಿರೀಕ್ಷೆ ಮಾಡಲಾಗ್ತಾ ಉಂಟು. ಅಂದರೆ ಇದೇ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲು ಕೂಡ ಸರ್ಕಾರ ಯೋಜಿಸಿದೆ. ಯಾಕೆಂತ ಹೇಳಿದರೆ ಅದು 100% ನಿಮಗೆ ಹಣ ಬರುತ್ತೆ ಈ ತಿಂಗಳ ಕೊನೆಯಲ್ಲಿ ಅಥವಾ ಮೇ ಫಸ್ಟ್ ವೀಕಲ್ಲಿ. ಚುನಾವಣೆ ಮತ್ತು ಉಪಚುನಾವಣೆ ಎಲ್ಲ ಇರುವುದರಿಂದ ಸರ್ಕಾರವು ಹಣವನ್ನು ಬಾಕಿ ಉಳಿಸಿಕೊಳ್ಳದೆ ಪ್ರತಿ ತಿಂಗಳು ಸರಿಯಾಗಿ ನೀಡಲು ಕೂಡ ಕ್ರಮ ಕೈಗೊಳ್ತಾ ಇದೆ. ಇನ್ನು ಪೆಂಡಿಂಗ್ ಹಣದ ವಿವರ ಅಂತ ಹೇಳಿದರೆ ಈಗ ನಮಗೆ ಬರ್ತಾ ಇರೋದು, ನಾವು ಆಲ್ರೆಡಿ ಈಗ ಕಂತು ಪ್ರಕಾರ ಹೇಳಬೇಕಾದ್ರೆ 28ನೇ ಕಂತು, 29ನೇ ಕಂತು, 30ನೇ ಕಂತು ಅಂತ ಹೇಳ್ತಾ ಇದ್ದೇವೆ. ಆದರೆ ಈಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಕಂತಿನ ಹಣ ಬರಬೇಕು ಅಂದರೆ ನಾವು ಮಂತ್ ವೈಸ್ ಹೇಳ್ತಾ ಇಲ್ಲ. ಮಂತ್ ವೈಸ್ ಅಂತ ಹೇಳಿದ್ರೆ ಈಗ ಈಗ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾವು ಆ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು 28, 29ನೇ ಕಂತು, 30ನೇ ಕಂತು ಈ ರೀತಿ ಕಂತಿನ ಪ್ರಕಾರ ಹೋದರೆ ನಮಗೀಗ 29ನೇ ಕಂತಿನ ಹಣ ಕೊಟ್ಟಿರುವಂಥದ್ದು ಫೆಬ್ರವರಿದ್ದು. ಅಂದರೆ ಈಗ ನಮಗೆ 31ನೇ ಕಂತಿನ ತನಕ ಬರಬೇಕಿತ್ತು. ಏಪ್ರಿಲಿಗೆ 31ನೇ ಕಂತಾಗುತ್ತೆ. ಅಂದರೆ ಈಗ ಫೆಬ್ರವರಿಯದ್ದು 29ನೇ ಕಂತು ಕೊಟ್ಟರೆ ಮಾರ್ಚ್ ಅದು 30, ಏಪ್ರಿಲ್ ಅದು 31, ಈ ರೀತಿ 31ನೇ ಕಂತು ತನಕ ನಮಗೆ ಬರಬೇಕಿತ್ತು. ಅದು ಕೂಡ 2,000 ಪೆಂಡಿಂಗ್ ಇದೆ. ಇನ್ನು 2025ರ ಫೆಬ್ರವರಿ ಮತ್ತು ಮಾರ್ಚ್ ಅದು ಸದನದಲ್ಲಿ ಬಹಳವಾದ ಗದ್ದಲ ಮಾಡಿದಂತಹ ಒಂದು 2 ತಿಂಗಳ ಕಂತು ಏನಿದೆ ಅದು ಕೂಡ ನಮಗೆ ಬಾಕಿ ಇರುವಂಥದ್ದು. ಹೀಗೆ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ಲೆಕ್ಕಾಚಾರದ ಪ್ರಕಾರ ಒಟ್ಟು ಬರಬೇಕಾದ ಹಣ ಅಂದರೆ ಸರ್ಕಾರ ಇನ್ನೂ ಕೂಡ ಫಲಾನುಭವಿಗಳಿಗೆ ಸುಮಾರು 6,000ದಿಂದ 8,000 ರೂಪಾಯಿಗಳನ್ನು ಬಾಕಿ ಹಣವನ್ನು ಕೊಡಲಿಕ್ಕೆ ಇನ್ನೂ ಕೂಡ ನೀಡಬೇಕಿದೆ. 2023ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ಹಣ ಮತ್ತು ಪ್ರಸ್ತುತ ಸಾಲಿನ ಬಾಕಿ ಕಂತುಗಳು ಸೇರಿ ಇಷ್ಟು ದೊಡ್ಡ ಮೊತ್ತ ಈಗ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ಫೆಬ್ರವರಿ ಮಾರ್ಚದು ಹಣವನ್ನು ಕೂಡ ಹಾಕ್ತೇವೆ ಅಂತ ಹೇಳಿ ಆಲ್ರೆಡಿ ಸದನದಲ್ಲಿ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆವಾಗ ಅವರು ತಿಳಿಸಿಕೊಟ್ಟಿದ್ರು. ಅದು ಆದಷ್ಟು ಬೇಗ ನಿಮಗೆ ಬರುತ್ತೆ. ಅಂದರೆ ಅದಕ್ಕಾಗಿ ಗೃಹಲಕ್ಷ್ಮಿ ಹಣದಲ್ಲೇ ತುಂಬ ಜನರು ಮೆಡಿಸಿನ್ ಆಗಲಿ, ಮನೆಯ ಬಾಡಿಗೆ ಆಗಲಿ ಅಥವಾ ಏನಾದರೂ ಗ್ರೋಸರಿ ತಗೊಳ್ಳೋದು ಈ ರೀತಿ ಲೆಕ್ಕಾಚಾರವನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೆ. ಸೊ ಅಂಥವರಿಗೆ ಈ ಗೃಹಲಕ್ಷ್ಮಿ 2,000 ಹಣ ತುಂಬ ಉಪಕಾರಿಯಾಗಿರುವಂಥದ್ದು. ಸೊ ಅದೇ ರೀತಿ ಪ್ರತಿ ತಿಂಗಳು 2,000 ಹಣ ಬಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಇದು ತುಂಬ ಉಪಕಾರಿಯಾಗಲಿದೆ. ಇನ್ನು ನೀವು 29ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ, ಬರದಿದ್ದವರು ಕೂಡ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ಧನ್ಯವಾದಗಳು.